ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 21ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ಕಿದೆ. 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಮಾರ್ಕೆಟ್ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನೇ ಕೊಡ್ತಿದೆ. ನಿಫ್ಟಿ 50 72 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಯಿತು. 24,800 ಅರೌಂಡ್ ಅಲ್ಲಿ ಈಗ ನಿಫ್ಟಿ 50 ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ನಲ್ಲಿ 102 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 117 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಬುಧವಾರ ಆಗಿರೋದ್ರಿಂದ ಬ್ಯಾಂಕ್ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಕೂಡ ಇತ್ತು. ಆ ಒಂದು ರೀಸನ್ ಇಂದ ಕೂಡ ಸ್ವಲ್ಪ ವಾಲಟಾಲಿಟಿ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ಗುರುವಾರ ನಿಫ್ಟಿಯ ಎಕ್ಸ್ಪೈರಿ ಇರುತ್ತೆ. 24,800 ಲೆವೆಲ್ ಅನ್ನ ನಿಫ್ಟಿ ಹೋಲ್ಡ್ ಮಾಡ್ಕೊಂಡ್ರೆ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಡಿವಿ ಸ್ಲ್ಯಾಬ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 4% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಡಿವಿ ಸ್ಲ್ಯಾಬ್ ನಲ್ಲಿ ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿತ್ತು. ನಿಫ್ಟಿಯಿಂದ ಆಚೆ ಹೋಗಬಹುದು ಅನ್ನುವಂಥ ಒಂದು ರಿಪೋರ್ಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಸ್ಟಿಲ್ ಇವತ್ತು ಸ್ಟಾಕ್ 4% ಗೇನ್ ಆಗಿದೆ. ಹಾಗೆ ಇನ್ನೊಂದು ಫಾರ್ಮಾ ಸೆಕ್ಟರ್ನ ಕಂಪನಿ ಸಿಪ್ಲಾ ಕೂಡ 2% ಗೇನ್ ಆಗಿದೆ. ಟೈಟನ್ ನಲ್ಲಿ ಕೂಡ 2.5% ಗೇನ್ಸ್ ನೋಡೋದಕ್ಕೆ ಸಿಕ್ತು. ಟೈಟನ್ ನಲ್ಲಿ ಕೂಡ ಸಾಕಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಲೋವರ್ ಲೆವೆಲ್ಗಳಿಂದ ಬೈಯಿಂಗ್ ಎಮರ್ಜ್ ಆಗ್ತದೆ. ಹಾಗೆ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ನಿನ್ನೆ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು. ಇವತ್ತು ಕೂಡ SBI ಲೈಫ್ HDFC ಲೈಫ್ನಲ್ಲಿ 2% ಗೇನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಕಳೆದ ಒಂದು ತಿಂಗಳಲ್ಲಿ 10% ನಿಫ್ಟಿ ಫಾರ್ಮಾ ರೈಸ್ ಆಗಿದೆ. ಸೊ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ನಲ್ಲಿರುವಂತಹ ಎಲ್ಲ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಎಸ್ಪೆಷಲಿ ಡಿವಿ ಸ್ಲ್ಯಾಬ್ 5,000 ಲೆವೆಲ್ನ ಅರೌಂಡ್ ಅಲ್ಲಿ ಈಗ ಟ್ರೇಡ್ ಆಗ್ತದೆ. ಡಾಕ್ಟರ್ ರೆಡ್ಡಿ ಸ್ಲ್ಯಾಬ್ ಕೂಡ ಆಲ್ ಟೈಮ್ ಹೈ ಅನ್ನ ಟಚ್ ಮಾಡಿತ್ತು. ಅದರ ಜೊತೆಯಲ್ಲಿ ಗ್ಲೆನ್ಮಾರ್ಕ್ ಫಾರ್ಮಾ, ಜೈಡೂಸ್ ಲೈಫ್ ಹಾಗೆ ಇಪ್ಕಾ ಲ್ಯಾಬೊರೇಟರೀಸ್ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಿರೋದ್ರಿಂದ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಆಲ್ ಟೈಮ್ ಹೈ 22,500 ಲೆವೆಲ್ ಅನ್ನ ಟಚ್ ಮಾಡಿದೆ. US ನಲ್ಲಿ ಫಾರ್ಮಾ ಕಂಪನಿಗಳು ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಈ ಒಂದು ಕ್ವಾರ್ಟರ್ ನಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಫಾರ್ಮಾ ಕಂಪನಿಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಲೂಸರ್ ಲಿಸ್ಟ್ ನಲ್ಲಿ ಟೆಕ್ ಮಹೀಂದ್ರ ನೋಡೋದಕ್ಕೆ ಸಿಕ್ತು. 1.5% ಕರೆಕ್ಷನ್ ಟೆಕ್ ಮಹೀಂದ್ರದಲ್ಲಿ ನೋಡೋದಕ್ಕೆ ಸಿಗ್ತದೆ. ಟೆಕ್ ಮಹೀಂದ್ರ ಸ್ಟಾಕ್ ಅನ್ನ CLSA ಕವರ್ ಮಾಡಿ ರೇಟಿಂಗ್ ಅನ್ನ ಡೌನ್ ಗ್ರೇಡ್ ಮಾಡಿದ್ದಾರೆ. ರಿಸಲ್ಟ್ ಬಂದಾಗ ಇವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ರು, ಅದನ್ನ ಈಗ ಹೋಲ್ಡ್ ಗೆ ಚೇಂಜ್ ಮಾಡಿದ್ದಾರೆ. 1,670 ಟಾರ್ಗೆಟ್ ಪ್ರೈಸ್ ಅನ್ನ CLSA ಕೊಡ್ತಾ ಇದ್ದಾರೆ. ಸೊ ಈ ಒಂದು ಡೌನ್ ಗ್ರೇಡ್ ಗೆ ರೀಸನ್ ಟೆಕ್ ಮಹೀಂದ್ರ ಸ್ಟಾಕ್ ಪ್ರೈಸ್ ನಲ್ಲಿ ಆಲ್ರೆಡಿ ಸಾಕಷ್ಟು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಓವರ್ ವ್ಯಾಲ್ಯೂಯೇಷನ್ ನೋಡೋದಕ್ಕೆ ಸಿಗ್ತದೆ ಅನ್ನೋದು CLSA ವ್ಯೂ ಆಗಿರುತ್ತೆ. ಹಾಗೆ ಟೆಕ್ ಮಹೀಂದ್ರ ಮ್ಯಾನೇಜ್ಮೆಂಟ್ ಕೂಡ ಕಮೆಂಟ್ರಿಯನ್ನು ಕೊಟ್ಟಿದ್ರು. 2027 ಫಿನಾನ್ಷಿಯಲ್ ಇಯರ್ನ ನಂತರನೇ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಅನ್ನು ನೀವು ಟೆಕ್ ಮಹೀಂದ್ರದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅವರು ಹೇಳಿದ್ರು. ಸೊ ಅಲ್ಲಿವರೆಗೂ ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಮ್ಯಾನೇಜ್ಮೆಂಟ್ನ ವ್ಯೂ ಕೂಡ ಆಗಿತ್ತು. ಬಟ್ ಸ್ಟಿಲ್ ಟೆಕ್ ಮಹೀಂದ್ರ ಸ್ಟಾಕ್ ಪ್ರೈಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಗೇನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈಗ CLSA ಡೌನ್ ಗ್ರೇಡ್ ಮಾಡಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಸೊ ಸಾಕಷ್ಟು ಬ್ರೋಕರೇಜ್ಗಳು 1,750 ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಒಂದು ಅಪ್ಸೈಡ್ನ ಪಾಸಿಬಿಲಿಟಿ ಇಲ್ಲ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಕೂಡ ಪ್ರಾಫಿಟ್ ಬುಕಿಂಗ್ ಆಗ್ತದೆ. 1.5% ಕರೆಕ್ಷನ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ತು. ಟಾಟಾ ಸ್ಟೀಲ್ನಲ್ಲಿ ಕೂಡ 1.5% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಪವರ್ ಗ್ರಿಡ್, ONGC, PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೆ ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. ಬಟ್ ಕಳೆದ 3-4 ಟ್ರೇಡಿಂಗ್ ಸೆಷನ್ಸ್ಗಳಿಗೆ ಕಂಪೇರ್ ಮಾಡಿದಾಗ ನೆಟ್ ಸೆಲ್ಲಿಂಗ್ ಸ್ವಲ್ಪ ಕಡಿಮೆ ಆಗಿದೆ. 800 ಕೋಟಿ ನೆಟ್ ಸೆಲ್ಲಿಂಗ್ ಇವತ್ತು ಕೂಡ FIIsನ ಕಡೆಯಿಂದ ಬಂತು. DIIs ನೆಟ್ ಬೈಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದು 3,097 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಅನ್ನ DIIs ಮಾಡ್ಕೊಂಡಿದ್ದಾರೆ. L&T ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ L&T ಶೇರ್ ಹೋಲ್ಡರ್ಸ್ ಗಳಿಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. L&Tಗೆ GST ಕಮಿಷನ್ ನ ಕಡೆಯಿಂದ GST ಡಿಮ್ಯಾಂಡ್ ನೋಟಿಸ್ ಬಂದಿತ್ತು. 2,237 ಕೋಟಿಯಷ್ಟು GST ಪೆಂಡಿಂಗ್ ಇದೆ ಅನ್ನುವಂತ ಒಂದು ನೋಟಿಸ್ L&Tಗೆ ಬಂದಿತ್ತು. ಸೊ ಅದರ ಅಗೇನ್ಸ್ಟ್ ಆಗಿ ಲೀಗಲ್ ಆಕ್ಷನ್ ನ ತಗೋತೀವಿ ಅಂತ L&T ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ಸ್ ಅನ್ನ ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಅವರು ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ಒಂದು ಕೇಸ್ ಈಗ L&T ಪರವಾಗಿ ಆಗಿದೆ. ಸೊ GST ಅಥಾರಿಟೀಸ್ನ ಕಡೆಯಿಂದ ಈ ಒಂದು ಡಿಮ್ಯಾಂಡ್ ಏನು ಬಂದಿತ್ತು ಅದನ್ನ ಈಗ L&T ಪೇ ಮಾಡಬೇಕಾಗಿ ಇರೋದಿಲ್ಲ. ಕಂಪನಿ ಕರೆಕ್ಟ್ ಆಗಿ ತಮ್ಮ ಒಂದು ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿದ್ರೆ, ಅದನ್ನ ಆಡಿಟ್ ಮಾಡ್ಕೊಂಡಿದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾವುದೇ ಡಿಪಾರ್ಟ್ಮೆಂಟ್ನ ಕಡೆಯಿಂದ ನೋಟಿಸ್ ಬಂದರೂ ಕೂಡ ಲೀಗಲ್ ಆಗಿ ಅವರು ಅದನ್ನ ಫೇಸ್ ಮಾಡಬಹುದಾಗುತ್ತೆ. ಸೊ ಅದನ್ನೇ L&T ಕೂಡ ಮಾಡಿದ್ದಾರೆ. ಈ ರೀತಿಯ ಸಿಚುವೇಶನ್ಸ್ ಬಂದಾಗ ಯೂಶಲಿ ಸ್ಟಾಕ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಬಟ್ L&T ಇವತ್ತು ಸ್ವಲ್ಪ ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ICICI ಸೆಕ್ಯೂರಿಟೀಸ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 7.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ICICI ಸೆಕ್ಯೂರಿಟೀಸ್ನ ಡಿಲಿಸ್ಟಿಂಗ್ಗೆ NCLT ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ICICI ಸೆಕ್ಯೂರಿಟೀಸ್ ತಮ್ಮ ಶೇರ್ಸ್ಗಳನ್ನು ಡಿಲಿಸ್ಟ್ ಮಾಡೋದಕ್ಕೆ ಆಲ್ರೆಡಿ ಸಾಕಷ್ಟು ಅಪೀಲ್ ಅನ್ನ ಮಾಡಿದ್ರು. ಅದಕ್ಕೆ ಕೆಲವೊಂದಿಷ್ಟು ಆಪೋಸಿಷನ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ವೋಟಿಂಗ್ ನಲ್ಲಿ 72% ವೋಟಿಂಗ್ ಡಿಲಿಸ್ಟಿಂಗ್ ನ ಪರವಾಗಿ ಬಂದಿತ್ತು. ಬಟ್ ಕೆಲವೊಂದಿಷ್ಟು ಮೈನಾರಿಟಿ ಶೇರ್ ಹೋಲ್ಡರ್ಸ್ಗಳು ಕ್ವಾಂಟಮ್ ಮ್ಯೂಚುವಲ್ ಫಂಡ್ ಹಾಗೆ ಮನು ರಿಷಿ ಗುಪ್ತಾ ಅನ್ನೋರು ಇದನ್ನ ಆಪೋಸ್ ಮಾಡಿದ್ರು.
ಅಂದರೆ ಡಿಲಿಸ್ಟಿಂಗ್ ಆದರೆ ICICI ಸೆಕ್ಯೂರಿಟೀಸ್ನ ಶೇರ್ ಹೋಲ್ಡರ್ಸ್ಗಳಿಗೆ ಹೆಚ್ಚಿನ ಒಂದು ವ್ಯಾಲ್ಯೂ ಸಿಗೋದಿಲ್ಲ. ICICI ಸೆಕ್ಯೂರಿಟೀಸ್ನ ಶೇರ್ಸ್ಗಳು ಡಿಲಿಸ್ಟ್ ಆದಮೇಲೆ ನಿಮಗೆ ICICI ಬ್ಯಾಂಕ್ನ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಬಟ್ ನಾವು ICICI ಸೆಕ್ಯೂರಿಟೀಸ್ನ ಬಿಸ್ನೆಸ್ಸನ್ನು ನೋಡಿ ಆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀವಿ. ನಮಗೆ ICICI ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ನಾವು ICICI ಬ್ಯಾಂಕ್ನ ಶೇರ್ಗಳನ್ನೇ ಪರ್ಚೇಸ್ ಮಾಡ್ತಿದ್ವಿ. ಸೊ ಆದ್ದರಿಂದ ICICI ಬ್ಯಾಂಕ್ನ ಶೇರ್ಗಳು ನಮಗೆ ಬೇಡ ಅನ್ನೋದು ಇವರ ಒಂದು ವಾದ ಆಗಿತ್ತು. ಬಟ್ ಫೈನಲ್ ಆಗಿ NCLT ಬಾಂಬೆ ಡಿಲಿಸ್ಟಿಂಗ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ICICI ಸೆಕ್ಯೂರಿಟೀಸ್ ಡಿಲಿಸ್ಟಿಂಗ್ ರೆಕಾರ್ಡ್ ಡೇಟ್ ಅನ್ನು ಕೂಡ ಸೆಟ್ ಮಾಡ್ತಾರೆ. ಸೊ ನೀವು ICICI ಸೆಕ್ಯೂರಿಟೀಸ್ನ ಶೇರ್ ಹೋಲ್ಡರ್ಸ್ ಆಗಿದ್ರೆ ಈ ಒಂದು ಡಿಲಿಸ್ಟಿಂಗ್ನ ನಂತರ ನಿಮಗೆ ICICI ಬ್ಯಾಂಕ್ನ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ನಿಮ್ಮ ಹತ್ರ 100 ICICI ಸೆಕ್ಯೂರಿಟೀಸ್ನ ಶೇರ್ಸ್ ಇದ್ರೆ 67 ICICI ಬ್ಯಾಂಕ್ನ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಇದು ಜಸ್ಟ್ ಸ್ವಾಪ್ ರೇಷಿಯೋ ಆಗಿರುತ್ತೆ. ನಿಮ್ಮ ಹತ್ರ 10 ICICI ಸೆಕ್ಯೂರಿಟೀಸ್ನ ಶೇರ್ಸ್ ಇದ್ರೂ ಕೂಡ 6 ICICI ಬ್ಯಾಂಕ್ನ ಶೇರ್ಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಮಿಕ್ಕ ಅಮೌಂಟ್ ಏನಿದೆ ಆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ರೇಷಿಯೋ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಒಂದು ಕ್ವೆಶ್ಚನ್ ಬರ್ಬೋದು, ಈಗ ನಾನು ICICI ಸೆಕ್ಯೂರಿಟೀಸ್ನ ಶೇರ್ಸ್ಗಳನ್ನು ತೊಗೊಂಡು ಅದಾದಮೇಲೆ ಡಿಲಿಸ್ಟ್ ಆದಮೇಲೆ ICICI ಬ್ಯಾಂಕ್ನ ಶೇರ್ಗಳು ಕ್ರೆಡಿಟ್ ಆದಾಗ ಪ್ರಾಫಿಟ್ಸನ್ನು ಮಾಡ್ಕೋಬೋದಾ ಅಂತ. ಸೊ ಆ ಒಂದು ಸಿನಾರಿಯೋನ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತಿನ ICICI ಸೆಕ್ಯೂರಿಟೀಸ್ನ ಶೇರ್ ಪ್ರೈಸ್ 784 ರೂಪಾಯಿ ಆಗಿದೆ. ಸೊ 100 ಶೇರ್ಗಳಿಗೆ 78,400 ರೂಪಾಯಿ ಅರೌಂಡಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದೇ ಇವತ್ತಿನ ICICI ಬ್ಯಾಂಕ್ನ ಶೇರ್ ಪ್ರೈಸ್ 1,175 ರೂಪಾಯಿ ಆಗಿರುತ್ತೆ. ಸೊ 67 ಶೇರ್ಗಳಿಗೆ 78,725 ರೂಪಾಯಿ ಆಗುತ್ತೆ. ಸೊ ಆಲ್ಮೋಸ್ಟ್ ಸೇಮ್ ಪ್ರೈಸ್ ನಿಮಗೆ ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಒಂದು ಪ್ರಾಫಿಟ್ಸ್ ಇಲ್ಲಿ ಕಾಣಿಸ್ತಿಲ್ಲ. ಆದ್ದರಿಂದ ICICI ಸೆಕ್ಯೂರಿಟೀಸ್ ಶೇರ್ಗಳನ್ನು ಪರ್ಚೇಸ್ ಮಾಡಿ ಡಿಲಿಸ್ಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಾಫಿಟ್ ಇವತ್ತಿನ ದಿನ ನೋಡೋದಕ್ಕೆ ಸಿಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಪ್ರೈಸ್ ಸಿಮಿಲರ್ ಆಗಿ ಟ್ರೇಡ್ ಆಗೋದು ಕಾಣಿಸ್ಬೋದು. ಆದ್ದರಿಂದ ಈಗ ICICI ಸೆಕ್ಯೂರಿಟೀಸ್ನ ಶೇರ್ಗಳನ್ನು ಪರ್ಚೇಸ್ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಾಫಿಟ್ಸ್ ಆಗೋದಿಲ್ಲ. ಆಲ್ರೆಡಿ ನೀವು ICICI ಸೆಕ್ಯೂರಿಟೀಸ್ನ ಶೇರ್ ಹೋಲ್ಡರ್ ಆಗಿದ್ರೆ ಡಿಲಿಸ್ಟಿಂಗ್ಗೆ ವೆಯ್ಟ್ ಕೂಡ ಮಾಡ್ಬೋದಾಗುತ್ತೆ. ಅದಾದಮೇಲೆ ನಿಮಗೆ ICICI ಬ್ಯಾಂಕ್ನ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಇಲ್ಲ ಈಗಲೇ ನೀವು ICICI ಸೆಕ್ಯೂರಿಟೀಸ್ನ ಶೇರ್ಸ್ಗಳನ್ನು ಸೆಲ್ ಮಾಡಿ ಬೇರೊಂದು ಕಂಪನಿಯಲ್ಲಿ ಇನ್ವೆಸ್ಟ್ ಕೂಡ ಮಾಡ್ಬೋದಾಗುತ್ತೆ. ವರುಣ್ ಬೆವರೇಜಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಸ್ಟಾಕನ್ನು ಬೋಫಾ ಸೆಕ್ಯೂರಿಟೀಸ್ ಕವರ್ ಮಾಡಿ ಇವತ್ತಿನ ಪ್ರೈಸ್ನಿಂದ 23% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಟಾರ್ಗೆಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. 1840 ಟಾರ್ಗೆಟ್ ಪ್ರೈಸ್ ಬೋಫಾ ಸೆಕ್ಯೂರಿಟೀಸ್ ಕಡೆಯಿಂದ ವರುಣ್ ಬೆವರೇಜಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ವರುಣ್ ಬೆವರೇಜಸ್ ಪೆಪ್ಸಿಕೋ ಬ್ರ್ಯಾಂಡ್ನ ಫ್ರಾಂಚೈಸಿ ಆಗಿರ್ತಾರೆ. ವರುಣ್ ಬೆವರೇಜಸ್ ಪೆಪ್ಸಿ, ಮೌಂಟೇನ್ ಡ್ಯೂ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಭಾರತದಲ್ಲಿ ಸೆಲ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಕಂಪನಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಮಾಡ್ತಿದ್ದಾರೆ. ರೆವೆನ್ಯೂ ಮತ್ತು ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ವರುಣ್ ಬೆವರೇಜಸ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತಿರೋದ್ರಿಂದ ಬೋಫಾ ಸೆಕ್ಯೂರಿಟೀಸ್ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸಿಯೆಂಟ್ DLM ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಸಿಯೆಂಟ್ DLMನ ಪ್ರಮೋಟರ್ ಸಿಯೆಂಟ್ 14.5% ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಮಾರ್ಕೆಟ್ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಬಂದಿದೆ. ಆ ಒಂದು ರೀಸನ್ನಿಂದ ಸ್ವಲ್ಪ ಪ್ರೆಷರ್ ಸಿಯೆಂಟ್ DLMನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಸ್ಟೇಕನ್ನು ಸೆಲ್ ಮಾಡೋದಕ್ಕೆ ಮೇಜರ್ ರೀಸನ್ ಸಿಯೆಂಟ್ DLMನ ಸೆಮಿಕಂಡಕ್ಟರ್ ಬಿಸ್ನೆಸ್ ಏನಿದೆ ಅದರಲ್ಲಿ ಇನ್ನಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ದಾರೆ. ಅದೇ ಒಂದು ರೀಸನ್ನಿಂದ ಸ್ಟೇಕ್ ಸೇಲನ್ನು ಮಾಡಿ ಫಂಡ್ ರೈಸಿಂಗನ್ನು ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ 883 ಕೋಟಿ ಅಮೌಂಟ್ನ ಶೇರ್ಸ್ಗಳ ಸೆಲ್ಲಿಂಗ್ ಆಗಿದೆ. ಸೊ ಪ್ರಮೋಟರ್ ಇಲ್ಲಿ ತಮ್ಮ ಸ್ಟೇಕನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಬಂದಂಥ ಅಮೌಂಟನ್ನು ಸೆಮಿಕಂಡಕ್ಟರ್ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾರೆ. ಇದು ಸಿಯೆಂಟ್ DLMಗೂ ಕೂಡ ಪಾಸಿಟಿವ್ ಆಗಿರುತ್ತೆ. ಇವತ್ತು ಸ್ವಲ್ಪ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಬಟ್ ಓವರ್ ಆಲ್ ಈ ಒಂದು ಸಿನಾರಿಯೋ ಏನಿದೆ ಪಾಸಿಟಿವ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಈ ಒಂದು ಸ್ಟೇಕ್ ಸೇಲ್ನ ನ್ಯೂಸ್ನಿಂದ ಸಿಯೆಂಟ್ ಸ್ಟಾಕ್ನಲ್ಲಿ 4% ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸಿಯೆಂಟ್ ಸ್ಟಾಕ್ನಲ್ಲಿ 2300, 2400ರವರೆಗೂ ಟಾರ್ಗೆಟ್ಸ್ ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ನೈಕಾ ಇವತ್ತು ಒಂದೇ ದಿನ 19% ಜಂಪ್ ಆಗಿತ್ತು. ಸೊ ಲಿಸ್ಟ್ ಆದ ದಿನದಿಂದ ಕಂಪೇರ್ ಮಾಡಿದಾಗ ಇವತ್ತು 2 ವರ್ಷಗಳ ನಂತರ ಈ ರೀತಿಯ ಒಂದು ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ಕರೆಕ್ಷನ್ ಸ್ಟಾಕ್ ಪ್ರೈಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು ಕೂಡ ಸ್ಟಾಕ್ ಸ್ವಲ್ಪ ಡೌನ್ ಆಗಿತ್ತು. ಬಟ್ ಇವತ್ತು ಸೊ ಯಾವುದೋ ದೊಡ್ಡ ಬೈಯರ್ನ ಎಂಟ್ರಿ ಆಗಿದೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ ಜಂಪ್ ಕೂಡ ನೋಡೋದಕ್ಕೆ ಸಿಕ್ತು. ಹಾಗೆ ಸ್ಟಾಕ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. ಓವರ್ ಆಲ್ 10% ಗೇನ್ನೊಂದಿಗೆ ನೈಕಾ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಇವರು ಕೂಡ ಅಷ್ಟೇ ಬಿಸ್ನೆಸ್ಸನ್ನು ಸಾಕಷ್ಟು ರಿಕವರ್ ಮಾಡ್ತಿದ್ದಾರೆ. ಹಾಗೆ ಇವರ ಮೇಜರ್ ಬ್ರ್ಯಾಂಡ್ ಆಗಿರುವಂಥ ಡಾಟ್ ಆ್ಯಂಡ್ ಕೀನಲ್ಲಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಂಪನಿ ಆಲೋಚನೆ ಮಾಡ್ತಿದ್ದಾರೆ. 265 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು ಡಾಟ್ ಆ್ಯಂಡ್ ಕೀ ಬ್ರ್ಯಾಂಡ್ನಲ್ಲಿ ಮಾಡ್ಬೋದು ಅನ್ನುವಂಥ ನ್ಯೂಸ್ ಕೂಡ ಇದೆ. ಸೊ ನಿನ್ನೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಸ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಮ್ಯಾಸ್ಗಾನ್ ಡಾಕ್ 9% ಕರೆಕ್ಟ್ ಆಗಿತ್ತು. ಮತ್ತೆ ಲೋವರ್ ಲೆವೆಲ್ನಿಂದ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ಕಂಪನಿಗಳ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಹಾಗೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಕೂಡ ಮ್ಯಾಸ್ಗಾನ್ ಡಾಕ್ನ ಕಡೆಯಿಂದ ಸ್ಟ್ರಾಂಗ್ ಆಗಿ ಬಂದಿತ್ತು. ಸೊ ಲೋವರ್ ಲೆವೆಲ್ನಿಂದ ಮತ್ತೆ ಬೈಯಿಂಗ್ ಎಮರ್ಜ್ ಆಗ್ತಿದೆ. ಸೊ ಮತ್ತೆ ಸ್ಟಾಕ್ ಗೇನ್ ಆಗ್ತಿದ್ದಾಗ ಸೊ ಯಾವುದಾದ್ರೂ ಒಂದು ಬ್ರೋಕರೇಜ್ ಹೌಸ್ ಸೆಲ್ ಕಾಲ್ ಅನ್ನು ಕೊಟ್ಟರೆ ಸೊ ಮತ್ತೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಸೊ ಈ ರೀತಿಯಲ್ಲಿ ಸ್ಟಾಕ್ಸ್ ಟ್ರೇಡ್ ಆಗ್ತಿರುತ್ತೆ.
ಫಂಡಮೆಂಟಲ್ಸ್ ಹಾಗೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿದ್ರೆ ಖಂಡಿತವಾಗ್ಲೂ ಆ ಸ್ಟಾಕ್ಗಳನ್ನು ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದಾಗುತ್ತೆ. IRDA ಬೋರ್ಡ್ ಮತ್ತೊಂದು ಫಂಡ್ ರೈಸರ್ನ ಪ್ಲಾನನ್ನು ಮಾಡ್ತಿದ್ದಾರೆ. 4,500 ಕೋಟಿಯಷ್ಟು ಫಂಡ್ ರೈಸರ್ನ ಬಗ್ಗೆ ಆಗಸ್ಟ್ 29ಕ್ಕೆ ಬೋರ್ಡ್ ಕನ್ಸಿಡರೇಷನನ್ನು ಮಾಡ್ತಾರೆ. IRDA ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಫಂಡ್ ರೈಸಿಂಗನ್ನು ಮಾಡಿದೆ, ಹಾಗೆ ಸಾಕಷ್ಟು ಗ್ರೀನ್ ಫಿನಾನ್ಸಿಂಗನ್ನು ಕೂಡ ಮಾಡಿದೆ. ಅಂದರೆ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿಗಳಿಗೆ ಲೋನ್ಸ್ಗಳನ್ನು ಕಂಪನಿ ಪ್ರೊವೈಡ್ ಮಾಡ್ತಾರೆ. ಸೊ ಒಳ್ಳೆ ಒಂದು ಲೋನ್ ಗ್ರೋತ್ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಫಂಡ್ ರೈಸರ್ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಸೊ ಲೋನ್ಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರೋದ್ರಿಂದನೇ ಇವರು ಫಂಡ್ ರೈಸರನ್ನು ಮಾಡ್ತಿದ್ದಾರೆ. ಸೊ ಓವರ್ ಆಲ್ IRDAಗೆ ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಬಟ್ ಇವತ್ತು ನೆಗೆಟಿವ್ ಆಗಿ IRDA ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ IRDA ಹಾಗೆ PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಎಲ್ಲ ಸ್ಟಾಕ್ಗಳು ತುಂಬಾನೇ ಗೇನ್ ಆಗಿತ್ತು. ಹೈಯರ್ ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಇಂಟರಾಕ್ಟ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 94 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ದು, ಎಂಪ್ಲಾಯಿ ಕ್ಯಾಟಗರಿಯಲ್ಲಿ 26 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ರಿಟೇಲ್ ಕ್ಯಾಟಗರಿ 20 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿಯಲ್ಲಿ 131 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. QIB ಕ್ಯಾಟಗರಿ 197 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 40% ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಈ IPOನಲ್ಲಿ ಬರ್ತದೆ. ಹಾಗೆ ಓರಿಯಂಟ್ ಟೆಕ್ನಾಲಜೀಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಇದರ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಿನ್ನೆ ಸ್ವಲ್ಪ ಫಾಲ್ ಆಗಿತ್ತು, ಮತ್ತೆ ಇವತ್ತು ಒಳ್ಳೆ ಒಂದು ಜಂಪ್ ಪ್ರೀಮಿಯಮಲ್ಲಿ ನೋಡೋದಕ್ಕೆ ಸಿಗ್ತದೆ. ಈ IPOನಲ್ಲಿ ಕೂಡ 35% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಸಣ್ಣ ಸೈಜ್ನ ಕಂಪನಿ ಆಗಿರುತ್ತೆ, ಆದ್ದರಿಂದ ಸಾಕಷ್ಟು ಸಬ್ಸ್ಕ್ರಿಪ್ಷನ್ ಬರೋದು ಕಾಣಿಸುತ್ತೆ. ರಿಟೇಲ್ ಕ್ಯಾಟಗರಿ 11 ಟೈಮ್ ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 7 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.